ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಎಷ್ಟು ಹತ್ತಿರ ಆಗುತ್ತೋ ದಿನೇ ದಿನೇ ಅಷ್ಟು ಹತ್ತಿರ ಆಗ್ತಿದ್ದಾರೆ. ಇದು ಎಲ್ಲದರ ನಡುವೆ ದೇವಸ್ಥಾನಕ್ಕೆ ಹೋದಂತಹ ಭೂಮಿಗೆ ಆಕ್ಸಿಡೆಂಟ್ ಆಗ್ತದೆ. ಶಾರದಾ ಅವರ ಎಂಟ್ರಿ ಆಗ್ತದೆ. ಮನೆಯವ್ರ ಮುಂದೆ ಶ್ರವಣ್ ಅವರ ಹೆಂಡತಿ ಶಾರದಾ ಪ್ರತ್ಯಕ್ಷವಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ಮತ್ತು ಭೂಮಿ ಇಬ್ಬರು ಕೂಡ ಪೂಜೆಗೆ ಕೂತಿರ್ತಾರೆ. ಪೂಜೆ ಆದ ನಂತರ ನಿಮ್ಮ ಸೊಸೆ ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ಗ್ರಹಿಸ್ತಾರಮ್ಮ. ಎಲ್ಲವನ್ನ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದರು ಪೂಜೆಯ ಎಲ್ಲ ಒಂದು ಹಂತಗಳನ್ನು ಅಂತ ಹೇಳಿ ಪುರೋಹಿತರು ಸಂಗೀತ ಅವ್ರಿಗೆ ಹೇಳ್ತಿದ್ದಾರೆ. ನಿಜವಾಗ್ಲೂ ಸಂಗೀತ ಅವ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ನಂತರ ಪುರೋಹಿತರ ಆಶೀರ್ವಾದ ತಗೊಳ್ಳಿ ಅಂತ ಮಗ ಸೊಸೆಗೆ ಹೇಳಿದಾಗ ಭೂಮಿ ಮತ್ತು ಅಚ್ಯುತ್ ಇಬ್ಬರು ಕೂಡ ಪುರೋಹಿತರ ಆಶೀರ್ವಾದ ತಗೋತಾರೆ. ಪುರೋಹಿತರು ಕೂಡ ಇಲ್ಲಿ ನಿಮ್ಮಿಬ್ರಿಗೂ ಕೂಡ ಸಂತಾನ ಪ್ರಾಪ್ತಿರಸ್ತು ಅಂತ ಹೇಳ್ಬಿಡ್ತಾರೆ. ಇಬ್ಬರು ಕೂಡ ಮುಖ ನೋಡ್ಕೊತಿದ್ದಾರೆ. ಜಸ್ಟ್ ಇದು ಕಾಂಟ್ರಾಕ್ಟ್ ಮ್ಯಾರೇಜು, ಇನ್ನೂ ಸಂಸಾರನೂ ಶುರು ಮಾಡಿಲ್ಲ. ಅವರಿಬ್ಬರು ನಿಜವಾದ ಗಂಡ ಹೆಂಡತಿ ಕೂಡ ಅಲ್ಲ. ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋ ನಮಗೆ ಇಂಥ ಒಂದು ಆಶೀರ್ವಾದ ಸಿಕ್ಬಿಡ್ತಲ್ಲ ಅಂತ ಹೇಳಿ ಮುಖ ನೋಡ್ಕೋತಾರೆ. ತದನಂತರ ಎಲ್ಲ ರೀತಿ ಕೂಡ ಪೂಜೆ ಮುಂದುವರಿಯುತ್ತೆ. ನಂತರ ಪೂಜೆಯನ್ನು ಮಾಡಿದಂಥ ಪುರೋಹಿತರು ಮಡಿಲಕ್ಕಿಯನ್ನು ದೇವರಿಗೆ ಅರ್ಪಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಅಶ್ವಿನಿ ಹಾಗೆ ಅಪ್ಪು ಇಬ್ಬರು ಕೂಡ ನಾವು ಪೂಜೆಲೇ ಏನಾದರೂ ಆಗುತ್ತೆ, ಭೂಮಿ ದೋಷ ಮಾಡಿಬಿಡ್ತಾಳೆ, ಪೂಜೆ ಅರ್ಥಕ್ಕೆ ನಿಂತು ಹೋಗ್ಬಿಡುತ್ತೆ, ಈ ಭೂಮಿನ ಅಜ್ಜಿ ಮನೆಯಿಂದ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ಎಲ್ಲ ಕೂಡ ಉಲ್ಟಾ ಹೊಡೆದ್ಬಿಟ್ಟಿದೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾರೆ. ತದನಂತರ ದೇವಸ್ಥಾನಕ್ಕೆ ಹೋಗ್ತಿದಾರಲ್ವ, ಅಲ್ಲೇನಾದರೂ ಮಾಡೋಣ ಕಿತಾಪತಿನ ಅಂತ ಪ್ಲ್ಯಾನ್ ಮಾಡ್ಕೋತಾರೆ. ಇದರ ನಡುವೆ ಅಚ್ಯುತ್ ಮತ್ತು ಭೂಮಿ ಹೊರಗಡೆ ಬಂದಿರ್ತಾರೆ. ಹೊರಗಡೆ ಬಂದಿರೋ ಟೈಮಲ್ಲಿ ಹಾಗೆ ರೋಡ್ ಕ್ರಾಸ್ ಮಾಡಬೇಕಿದ್ರೆ ಭೂಮಿಗೆ ಆಕ್ಸಿಡೆಂಟ್ ಆಗಿಬಿಡ್ತಿರುತ್ತೆ. ತಕ್ಷಣ ಹೋಗಿದ್ದೆ ಅಚ್ಯುತ್ ಕಾಪಾಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ನಿಜವಾಗ್ಲೂ ನೀರಲ್ಲೂ ಜೊತೆಯಲ್ಲಿ ಸೀರಿಯಲ್ಗೆ ಪ್ರಮೋಷನ್ ಕೊಡಬೇಕು ಅನ್ನೋ ಕಾರಣಕ್ಕೆ ರಜನಿ ಅವರು ಅವರ ಪಾತ್ರವನ್ನು ನಿರ್ವಹಿಸ್ತಾ ಬಂದಿರ್ತಾರೆ. ಅಹಂಕಾರದಿಂದ ಮೆರೀತಾ ಇರ್ತಾರೆ. ಅಹಂಕಾರಕ್ಕೆ ಚಾಟಿ ಏಟಿನ ಭೂಮಿ ಮತ್ತು ಅಚ್ಯುತ್ ಬೀಸ್ತಾರೆ. ಎತ್ತ ಕಡೆ ನಿನಗೇನು ಕಾಲಲ್ಲಿ ನಡೀತಿರೋ ನಿನಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತಿದೆ ಅಲ್ವಾ, ಅಂದಮೇಲೆ ನೀನು ಹೋಗಬೇಕಾಗಿರೋದು ಫುಟ್ಪಾತಲ್ಲಿ, ಅಲ್ಲಿ ಹೋಗೋದನ್ನು ಬಿಟ್ಟು ರೋಡ್ ಕಡೆ ಬರ್ತೀಯಲ್ಲ ಅಂತ ಹೇಳಿದಾಗ ನಿಮ್ಮ ಅಹಂಕಾರಕ್ಕೆ ಪೆಟ್ಟು ನಾನೇ ಕೊಡ್ತಿದ್ದೆ. ಆದರೆ ನಾನು ಪೂಜೆ ಮಾಡ್ತಿದ್ದೀನಿ, ವ್ರತದಲ್ಲಿ ಇರಬೇಕಿದ್ರೆ ಈ ರೀತಿ ಎಲ್ಲ ಮಾಡೋದು ಸರಿ ಬರುವುದಿಲ್ಲ. ಅದೇ ಕಾರಣಕ್ಕೋಸ್ಕರ ನಾನು ಮೌನವಾಗಿದ್ದೇನೆ. ಇದೇ ಸೋಮವಾರದಿಂದ ನಿಮಗೆ ಸೀರೆಗೆ ಸವಾ ಸೀರು ಅಂತ ಹೇಳಿ ನಿಮಗೆ ಸರಿಯಾಗಿ ಪಾಠ ಕಲಿಸೋಕೆ ಬರ್ತಾರೆ ಅಂತ ಹೇಳಿ ಭೂಮಿ ಹೇಳ್ತಾರೆ. ಜೊತೆಗೆ ಈ ಕಡೆ ಅಚ್ಯುತ್ ಕೂಡ ಅವರ ಕಾರ್ ಫೋಟೋ ತಗೊಳ್ಳೋಕ್ಕೆ ಮುಂದಾಗ್ತಾರೆ. ಯಾಕೆ ಫೋಟೋ ತಗೋತಿದ್ಯಾ ಅಂತ ಹೇಳಿ ಆ ನೀರಲು ಜೊತೆಯಲ್ಲಿ ಪಾತ್ರವಾಗಿ ಬಂದಿರತಕ್ಕಂಥ ರಚನೆ ಕೇಳಿದಾಗ ಇಲ್ಲಿ ಅಚ್ಯುತ ಅದು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ, ಯಾಕಂದರೆ ಸ್ಪೀಡು 30ರಲ್ಲಿ ಬರೋ ಸ್ಪೀಡು 60ರಲ್ಲಿ ಬಂದಿದೆ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಕಾರನ್ನು ಸೀಸ್ ಮಾಡ್ತಾರೆ. ಆನಂತರ ನೀವು ಕೂಡ ದೇವ್ರು ಕೊಟ್ಟಿರೋ ಕಾಲಲ್ಲೇ ನಡಿಬೇಕಾಗತ್ತೆ ಮೇಡಮ್ ಅಂತ ಅಚ್ಯುತ್ ಜೋ ಕೊಡ್ತಾರೆ. ಅಯ್ಯೋ ಬೇಡ, ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ಯಾಕೆ ತಗೋಬೇಕು ಸಾಹೇಬ್ರೆ, ಇವ್ರಿಗೆ ಪಾಠ ಕಲಿಸೋದಕ್ಕೆ ಸೋಮವಾರ ಬರ್ತಾರೆ ಬಿಡಿ, ನಾವು ಯಾಕೆ ಯೋಚನೆ ಮಾಡಬೇಕು, ನಡೀರಿ ಅಂತ ಹೇಳ್ತಾರೆ. ಕೊನೆಗೂ ನೀನು ಇರಲು ಜೊತೆಯಲ್ಲಿ ಸೀರಿಯಲ್ಗೆ ಪ್ರಮೋಷನ್ ಮಾಡಲಾಗತ್ತೆ. ಪ್ರತಿ ಸಂಜೆ 7 ಗಂಟೆಯಿಂದ ಈ ಒಂದು ಸೀರಿಯಲ್ ಪ್ರಸಾರವಾಗುತ್ತೆ ಇನ್ನು ಮುಂದೆ ಸೋಮವಾರದಿಂದ ಅಂತಲೇ ಹೇಳ್ಬೋದು. ತದನಂತರ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಿಯಾನಿ ಒಬ್ಬರು ಕಾಣಿಸ್ಕೋತಾ ಇಲ್ಲ ಅಷ್ಟೇ, ಇಡೀ ಮನೆ ಮಂದಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಕ್ಯೂ ತುಂಬಾ ಇದೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ತುಂಬ ಜನ ಬಂದಿದ್ದಾರೆ ಅಂತ ಸಂಗೀತ ಅವರು ಹೇಳ್ತಾರೆ. ಅಮ್ಮ ನಾನು ಮತ್ತು ಭೂಮಿ ಹೋಗ್ತೀವಿ, ನೀವಿಲ್ಲ ಇಲ್ಲೇ ಕುತ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲಿ ಅಚ್ಯುತ್ ತಂದೆ ನಾವೆಲ್ಲ ಬರೋ ಅವಶ್ಯಕತೆನೇ ಇರಲಿಲ್ಲ, ಮನೇಲೇ ಇರಬಹುದಿತ್ತು ಅಂತ ಹೇಳ್ತಾರೆ. ಇಲ್ಲ, ನಾನು ಮಡ್ಲಕ್ಕೆ ತುಂಬೋ ತನಕ ಇಲ್ಲೇ ಇರಬೇಕು, ಅದಕ್ಕೋಸ್ಕರನೇ ತುಂಬ ಜನ ಇರುತ್ತೆ, ಕ್ಯೂವಲ್ಲಿ ಇರಬೇಕು ಅಂತ ಗೊತ್ತಾದರೂ ಕೂಡ ನಾನು ಇಲ್ಲಿಗೆ ಬಂದಿರೋದು, ನನಗೆ ಸಮಾಧಾನ ಇಲ್ಲ ನಾನೇ ನೋಡೋ ತನಕ ಅಂತ ಅಚ್ಚಿ ಹೇಳ್ತಾರೆ. ತದನಂತರ ಭೂಮಿ ನೀನೇ ಅಲ್ವಾ ಮಡ್ಲಕ್ಕಿ ಕೊಡೋದು, ಕ್ಯೂವಲ್ಲಿ ನಿಂತ್ಕೊಂಡು ನಡಿಯಮ್ಮ ಅಂತ ಹೇಳಿ ಭೂಮಿನ ಸಂಗೀತ ಅವರು ಕರೆದುಕೊಂಡು ಹೋಗ್ತಾರೆ. ನಂತರ ಅಶ್ವಿನಿ ಮತ್ತು ಅಪ್ಪು ಕೂಡ ಮಡ್ಲಕ್ಕಿ ಕೊಡೋದಕ್ಕೆ ಅಂತ ಹೋಗಿರ್ತಾಳಲ್ವ, ಮಡ್ಲಕ್ಕಿನೇ ಚೆಲ್ಬಿಟ್ರೆ ಆಗ ವ್ರತ ಕಂಪ್ಲೀಟ್ ಆಗಲ್ಲ, ದೋಷ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಇಬ್ಬರು ಕೂಡ ಹೋಗಿ ಅವಳ ಜೊತೆನೆ ಕ್ಯೂನಲ್ಲಿ ನಿಂತ್ಕೋತಾರೆ. ದೇವ್ರ ಮುಂದೆ ನಿಂತಿರ್ತಕ್ಕಂಥ ಭೂಮಿ, ದೇವ್ರ ನಾನು
ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿರ್ಬೋದು, ಆದರೆ ಈಗ ಆ ಮನೆಯವ್ರು ಎಲ್ಲರೂ ನನ್ನ ಮನೆಯವರೇ ಆಗಿಬಿಟ್ಟಿದ್ದಾರೆ. ನನಗೆ ಯಾವತ್ತೂ ಹೋಗ್ಬೋದೇನೋ, ಆದರೂ ಕೂಡ ಆ ಮನೆಯವ್ರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡುತ್ತಂದ. ನನ್ನ ಆದಷ್ಟು ಬೇಗ ಬಿಡುಗಡೆ ಆಗುವ ಹಾಗೆ ಮಾಡು ತಾಯಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾಳೆ ಭೂಮಿ. ತದನಂತರ ಇಲ್ಲಿ ಅಪ್ಪು ಹಾಗೆ ಅಶ್ವಿನಿನ ತಳ್ಳಿದೆ. ಅಶ್ವಿನಿ ಹೋಗಿ ಭೂಮಿ ಮೇಲೆ ಬಿದ್ದಿದೆ. ಕೈಯಲ್ಲಿರ್ತಕ್ಕಂಥ ಆ ಒಂದು ಅಕ್ಕಿ ಕಾಳು ಚೆಲ್ಲಿ ಹೋಗಿಬಿಡುತ್ತೆ. ಇದರಿಂದಾಗಿ ಅವರಿಬ್ಬರು ಓಡೋಗ್ತಿರ್ತಾರೆ. ಈ ಕಡೆ ಭೂಮಿ ಗಾಬರಿ ಆಗಿದೆ. ನಿಂತ್ಕೋ ಅಶ್ವಿನಿ ಅಂತ ಹೇಳಬೇಕು, ಬಟ್ ಅಷ್ಟರಲ್ಲಿ ಅಶ್ವಿನಿ ಮತ್ತು ಅಪ್ಪು ಕೆಳಗಡೆ ಇಳಿದು ಬರ್ತಾರೆ. ಅಜ್ಜಿ ಹತ್ರ ಬಂದಿದ್ದೆ. ಅಜ್ಜಿ ಅಪಶುಕನ ಆಗೋಯ್ತು, ಅಜ್ಜಿಯ ಭೂಮಿ ಮಡಿಲಕ್ಕಿನ ಕೆಳಗಡೆ ಚೆಲ್ಬಿಟ್ಲು ಅಜ್ಜಿ ಅಂತ ಹೇಳ್ತಿದ್ದಾರೆ. ಈ ಕಡೆ ನನಗೆ ಗೊತ್ತಿತ್ತು ಇಂಥದ್ದು ಏನಾದರೂ ಆಗುತ್ತೆ ಅಂತ. ಖಂಡಿತ ಕುಲದೇವರ ಶಾಪ ನಮಗೆ ತಡ್ತಿ ಬಿಡುವುದಿಲ್ಲ, ಇದು ಅಪಶಕುನೇ ಅಂತ ಅಜ್ಜಿ ಹೇಳ್ತಿದ್ದಾರೆ. ಅಜ್ಜಿ ಹಾಗಿದ್ರೆ ಅವಳು ದೋಷ ಮಾಡಿದ್ಲಲ್ವಾ, ಹಾಗಿದ್ರೆ ನೀವು ಅವಳನ್ನ ಇಲ್ಲಿಂದನೇ ಮನೆ ಕಳಿಸ್ತೀರಾ ಅಲ್ವಾ ಅಂತ ಅಪ್ಪು ಹೇಳಿದಕ್ಕೆ ಈ ಕಡೆ ಅಜ್ಜಿತ್ ಏನು ಮಾತಾಡ್ತಿದ್ಯಾ ಅಪ್ಪು, ನೀನು ಸುಮ್ಮನೆ ಇದ್ರೆ ಸರಿ. ಸುಮ್ಮನೆ ವಿನಾಕಾರಣ ಒಂದು ಸಣ್ಣ ತಪ್ಪಿಗೆ ಈ ರೀತಿ ಎಲ್ಲ ಮಾಡೋದು ತಪ್ಪಾಗುತ್ತೆ. ತಪ್ಪಾಗೋದು ಸಹಜ, ಏನೋ ಕೈ ಮೀರಿ ನಡೆದು ಹೋಗಿರುತ್ತೆ. ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕೇ ಹೊರತು ಈ ರೀತಿ ಇನ್ನೇನೋ ಮಾಡೋಕ್ಕೆ ಹೋಗಬಾರ್ದು. ಅಕ್ಕಿ ತಾನೇ ಚೆಲ್ಲಿ ಹೋಗಿರೋದು, ಬೇರೆ ಅಕ್ಕಿ ತೊಗೊಂಡು ಬಂದ್ರಾಯ್ತು, ಇಲ್ಲೇ ಅಂಗಡಿ ಇರುತ್ತೆ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಅಜ್ಜಿತ್ ಹೇಳ್ತಾರೆ. ಇಲ್ಲ ಇಲ್ಲ, ಆ ರೀತಿ ಆಗಲ್ಲ, ನೀನು ತೊಗೊಂಡು ಬರುವ 5 ನಿಮಿಷದಲ್ಲಿ ಟೈಮ್ ಮುಗ್ದೋಗುತ್ತೆ ವ್ರತದ ಸಮಯ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಬನ್ನಿ ಅಜ್ಜಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಭೂಮಿ ಬಳಿಗೆ ಹೋಗ್ತಿದ್ರೆ ಅಲ್ಲಿ ಭೂಮಿ ಏನು ತಾಯಿ ಇದೆಲ್ಲ ಯಾಕೆ ರೀತಿ ಮಾಡ್ದೆ, ವ್ರತನ ಕಂಪ್ಲೀಟ್ ಮಾಡೋಕ್ಕೂ ಮುನ್ನ ಇಂಥ ಅನಾಹುತ ಘಟ್ಟಿಸ್ಬಿಡ್ತಲ್ಲ, ಖಂಡಿತ ಈಗ ನನಗೇನು ಮಾಡಲಿ, ವ್ರತಕ್ಕೆ ಈ ರೀತಿ ದೋಷ ಆಗೋಯ್ತಲ್ಲ, ಅಜ್ಜಿ ಹೇಳಿದಾಗ ನಾನು ಮಾಡೋದಕ್ಕೆ ಒಪ್ಕೋಬಾರ್ದಿತ್ತು, ನಾನು ಅಜ್ಜಿ ಹೇಳಿದಾಗೆ ಬೇಡ ಅನ್ಬೇಕಿತ್ತು ಅಂತ ಭೂಮಿ ಅಂದ್ಕೊಂಡು ಕುರುಗ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶಾರದಾ ಅವರೇ ಎಂಟ್ರಿ ಕೊಡ್ತಾರೆ. ಶಾರದಾ ಅವರು ಎಂಟ್ರಿ ಕೊಟ್ಟು ಭೂಮಿ ತಟ್ಟೆಗೆ ಅಕ್ಕಿಯನ್ನು ಸುರಿತದೆ. ಅಲ್ಲಿಂದ ಹೊರಡ್ತಿದ್ರೆ ಇಲ್ಲಿ ಭೂಮಿ ಗೊತ್ತಾಗ್ಬಿಡುತ್ತೆ, ಇವರೇ ಅಲ್ವಾ ಪ್ರತಿ ಬಾರಿ ಮುಖ ಮುಚ್ಕೊಂಡು ನಾವು ಮನೇಲಿ ಯಾರಿಗಾದ್ರೂ ಧನ ಸಹಾಯ ಮಾಡಬೇಕಿದ್ರೆ ಬರುವುದು ಅಂತ ಅನ್ಕೋತಿರ್ತಾಳೆ. ಅಷ್ಟರಲ್ಲಿ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ. ಇಡೀ ಮನೆಯವರು ಅಲ್ಲಿಗೆ ಬರ್ತಾರೆ. ಇಲ್ಲಿ ಅಜ್ಜಿ ಎಲ್ಲರೂ ಕೂಡ ತಟ್ಟೆ ನೋಡ್ತಾರೆ, ಅಕ್ಕಿ ತುಂಬಿರುತ್ತೆ. ಈ ಕಡೆ ಅಶ್ವಿನಿ ಅಪ್ಪು ಶಾಕ್ ಆಗ್ತಾರೆ, ಏನಿದು ಇಲ್ಲ ಇದೆಯಲ್ಲ ಅಂತ ಅನ್ಕೋತಾರೆ. ತದನಂತರ ಕೂಡ ಮಡ್ಲಕ್ಕಿನ ಅಂತ ಪುರೋಹಿತರು ತಗೊಂಡು ಹೋಗ್ತಾರೆ, ಪೂಜೆಯನ್ನು ಮಾಡ್ತಾರೆ. ತದನಂತರ ಇಲ್ಲಿ ಅಶ್ವಿನಿ ಮತ್ತು ಅಪ್ಪುಗೆ ಏನಾಯಿತು ಅಂತಲೇ ಗೊತ್ತಾಗೋದಿಲ್ಲ. ನಂತರ ಎಲ್ಲ ಕೂಡ ಪೂಜೆ ಆಯ್ತಲ್ಲ ಅಂತ ಹೇಳ್ತಿದ್ದಾಗೆ ಅಯ್ಯೋ ಅಕ್ಕಿ ಎಲ್ಲ ಚೆಲ್ಲಿ ಹೋಗಿತ್ತು, ಆಗ ಯಾರೋ ಬಂದರು ನನಗೆ ಅಕ್ಕಿ ತುಂಬಿದ್ರು ಅಂತ ಭೂಮಿ ಹೇಳ್ತಾಳೆ. ನಂತರ ಎಲ್ಲರೂ ಕೂಡ ಹೋಗ್ತಾರೆ. ನಂತರ ಅದೇ ನಮ್ಮ ಮನೆಗೆ ಯಾವಾಗಲೂ ಒಬ್ಬರು ಬರ್ತಿದ್ರಲ್ಲ ಸಾಹೇಬ್ರೆ ಮುಖ ಮುಚ್ಕೊಂಡು, ಅವರೇ ಈಗಲೂ ಬಂದಿದ್ದು, ನಿಜವಾಗ್ಲೂ ಅವ್ರು ಬರ್ತಾಯಿದ್ದರೆ ಏನಾಗೋಗ್ತಿತ್ತು ಅಂತ ಹೇಳಿ ಭೂಮಿ ಹೇಳಿದಾಗ ಸಂಗೀತರು ಭಿಕ್ಷುಕರ ವೇಷದಲ್ಲಿ ಅಜ್ಜಿ ದೇವರೇ ಬಂದು ನಿನಗೆ ಸಹಾಯ ಮಾಡಿದ್ದಾರೆ, ಎಲ್ಲ ಕೂಡ ಒಳ್ಳೇದಾಯ್ತಲ್ಲ ನಡಿ ಭೂಮಿ ಅಂತ ಹೇಳಿ ಅಲ್ಲಿ ಸಂಕಲ್ಪ ಮಾಡಿ ಅಲ್ಲಿ ಒಂದು ದೇವರಿಗೆ ಒಂದು ದಾರವನ್ನು ಕಟ್ಟಬೇಕಾಗಿರುತ್ತೆ ಅರಳಿ ಮರದ ಹತ್ರ. ಅಲ್ಲಿಗೆ ಮನೆಯವರು ಎಲ್ಲರೂ ಕೂಡ ಹೋಗ್ತಾರೆ. ಅಲ್ಲಿ ಭೂಮಿ ದೇವರೇ ನನ್ನ ಸಂಕಲ್ಪನ ಬದಲಾಯಿಸ್ಕೊತಿದ್ದೀನಿ, ಶ್ರವಣ್ ಸಾಹೇಬ್ರ ಹೆಂಡತಿ ಶಾರದಾ ಅವರು ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊತಿದ್ದೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ಆ ದೇವರ ದಾರವನ್ನು ಮರಕ್ಕೆ ಕಟ್ತಾರೆ. ಎಲ್ರಿಗೂ ಕೂಡ ನಿಜವಾಗ್ಲೂ ಶಾಕ್ ಆಗುತ್ತೆ. ಇತ್ತ ಕಡೆ ಸತ್ಯಣ್ಣ ಹಬ್ಬ ಮಾಡೋದಕ್ಕೆ ಸಾಕ್ಷಿ ಮನೆಗೆ ಬಂದಿದ್ದಾರೆ. ಸಾಕ್ಷಿಗೆ ಸೀರೆ ಎಲ್ಲನೂ ಕೂಡ ತೊಗೊಂಡು ಬಂದು ದೇವಿಗೂ ಅಲಂಕಾರ ಮಾಡಿದ್ದಾರೆ. ಈ ಕಡೆ ಸಾಕ್ಷಿನ ನೋಡಿದೆ ಒಂದು ಕ್ಷಣ ಸತ್ಯಣ್ಣ ಕಳೆದೇ ಹೋಗ್ಬಿಡ್ತಾರೆ. ಇಲ್ಲಿ ದೇವಿ ಫೋಟೋನ ನೋಡಿದ್ದೆ ಸಾಕ್ಷಿಗೆ ಶಾಕ್ ಆಗುತ್ತೆ, ಯಾಕಂದರೆ ದೇವ್ರ ಫೋಟೋನೇ ಇರಲಿಲ್ಲ ಅವ್ರ ಮನೇಲಿ. ಹಾಗಾಗಿ ಶಾಕ್ ಆಗ್ತಾಳೆ. ನಂತರ ಇಲ್ಲಿ ಸತ್ಯಣ್ಣ ನಾನೇ ದೇವ್ರ ಫೋಟೋ ತೊಗೊಂಡು ಬಂದೆ, ಅವತ್ತು ನೋಡಿದ್ನಲ್ಲ ನಿಮ್ಮ ಮನೇಲಿ ದೇವ್ರ ಫೋಟೋ ಇರಲಿಲ್ಲ, ಹಾಗಾಗಿ ನಾನೇ ತಂದು ಅಲಂಕಾರ ಮಾಡಿದೆ, ದೇವರಿಗೆ ದೀಪ ಹಚ್ಚಿ ಕೇಳ್ಕೊಳ್ಳಿ, ನೀವು ತುಂಬಾ ಲಕ್ಷ್ಮಿ ಥರನೇ ಕಾಣಿಸ್ತಿದ್ದೀರಾ ಅಂತ ಹೇಳಿ ಸಾಕ್ಷಿಯನ್ನು ಹೊಗಳುತ್ತಾರೆ ಸತ್ಯಣ್ಣ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.